ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 38ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 38. ತಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಅನುವಾದ: ಹೇ ಮಹಾಬಾಹುವೆ, ಆ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾದ ಮತ್ತು ಆಶ್ರಯರಹಿತನಾದ ಪುರುಷನು ಚಿನ್ನ ಭಿನ್ನವಾದ ಮೋಡದಂತೆ ಎರಡೂ ಕಡೆಗಳಿಂದ ಭ್ರಷ್ಟನಾಗಿ ನಷ್ಟನಾಗುವುದಿಲ್ಲವಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ಭಗವಂತನಿಗೆ. ಓದೋ ಭಾಗದಲ್ಲಿ ನಾವು ಅವನ ಪ್ರಶ್ನೆಯನ್ನ ಕೇಳಿದ್ದನ್ನ ತಿಳ್ಕೊಂಡ್ವಿ. ಅಂದ್ರೆ ಅವನು ಏನೋ ಒಂದು ಮಾಡ್ತಾ ಇರ್ತಾನೆ ಯೋಗವನ್ನ, ಶ್ರದ್ಧೆಯನ್ನ ಇಟ್ಕೊಂಡು. ಆದ್ರೆ ಅವನ ಅಂತ್ಯಕಾಲದಲ್ಲಿ ಮನಸ್ಸು ಯೋಗದಿಂದ ವಿಚಲಿತವಾಗಿ ಆ ಕಡೆ ಅವನ ಗಮನ ಇಲ್ಲದೆ ಅವನು ಮತ್ತೆ ವಿಷಯಾಸಕ್ತಿಗೆ ಹೊರಟೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಅವನ ಗತಿ ಏನು ಅಂತ ಕೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಆ ಭಗವಂತನ ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ಮಾರ್ಗದಲ್ಲಿ ಅವನು ಮೋಹಿತನಾಗಿ ಆಶ್ರಯರಹಿತನಾಗಿರುವಂತ ಮನುಷ್ಯ ಚಿನ್ನ ಭಿನ್ನವಾದಂತ ಮೋಡ ಈಗ ಒಂದಾಗಿದ್ದಾಗ ಅದು ಮೋಡದ ಹಾಗಿರುತ್ತೆ. ಅದರಿಂದ ಒಂದು ಪಾರ್ಟ್ ಸೆಪರೇಟ್ ಆಯ್ತು ಅಂತ ಇಟ್ಕೊಳ್ಳಿ. ಅದು ಹಾಗೇ ಕಳೆದು ಹೋಗ್ಬಿಡುತ್ತೆ. ಅದು ಮೋಡದ ಹಾಗೆ ಉಳ್ಕೊಳ್ಳೋದಿಲ್ಲ ಅದು. ಅದೇ ರೀತಿ ಇಲ್ಲಿ ಅವನು ಭ್ರಷ್ಟನಾಗಿ ನಷ್ಟ ಆಗೋದಿಲ್ಲ ತಾನೇ ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಭಗವಂತನ ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾಗೋದು ಮತ್ತೆ ಆಶ್ರಯರಹಿತನಾಗೋದು ಅಂತಂದ್ರೆ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಮನಸ್ಸಿನ ಚಂಚಲತೆ ಮತ್ತೆ ವಿವೇಕ, ವೈರಾಗ್ಯ ಇದರ ಎಲ್ಲದರ ಕೊರತೆ ಇರುವ ಕಾರಣದಿಂದ, ಈಗ ನೋಡಿ, ಮನಸ್ಸು ಕಂಟ್ರೋಲಲ್ಲಿ ಇರಬೇಕು, ಅದು ಚಂಚಲವಾಗಿದ್ದಾಗ, ಮತ್ತೆ ವಿವೇಕ ಇರಬೇಕು, ವೈರಾಗ್ಯ ಇರಬೇಕು, ಅದೆಲ್ಲ ಇಲ್ಲದೆ ಇದ್ದಾಗ ಭಗವತ್ ಪ್ರಾಪ್ತಿಯ ಸಾಧನೆಯಿಂದ ಮನಸ್ಸು ವಿಚಲಿತವಾಗುತ್ತೆ. ಅದು ಅಲ್ಲಿ ಇಲ್ಲಿ ಹೊರಟೋಗ್ಬಿಡತ್ತೆ. ಮತ್ತೆ ಅದರ ಪರಿಣಾಮವಾಗಿ ಭಗವಂತನ ಪ್ರಾಪ್ತಿ ಆಗದೆ ಇರುತ್ತೆ. ಮತ್ತೆ ಫಲದ ಕಾಮನೆಯ ತ್ಯಾಗ, ಇಂಥ ಫಲ ಸಿಗುತ್ತೆ ನನಗೆ ಅನ್ನುವಂಥ ಕಾಮನೆ ಇರುತ್ತಲ್ಲ, ಅದರ ತ್ಯಾಗವನ್ನ ಮಾಡುವ ಕಾರಣದಿಂದ ಶುಭ ಕರ್ಮಗಳ ಫಲರೂಪಿನ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಅದರ ಫಲ ಏನ್ ಸಿಗುತ್ತೆ? ಸ್ವರ್ಗಾದಿ ಲೋಕಗಳು. ಅದು ಸಿಗದೇ ಇರೋದೇ ಅಂದ್ರೆ ಇಲ್ಲಿ ಫಲದ ಕಾಮನೆಯ ತ್ಯಾಗ ಮಾಡುವ ಕಾರಣದಿಂದ ಶುಭ ಕರ್ಮಗಳ ಫಲರೂಪಿ ಸ್ವರ್ಗಾದಿ ಲೋಕಗಳು ಕೂಡ ಸಿಗದೇ ಇರೋದೇ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾಗೋದು ಅಥವಾ ಆಶ್ರಯರಹಿತನಾಗೋದು ಅಂತ ಹೇಳೋದು. ಏನೋ ಮಾಡ್ತಾ ಇರ್ತಾನೆ, ಮಧ್ಯದಲ್ಲಿ ಮತ್ತೆ ವಿಷಯಾಸಕ್ತಿ ಬಂದ್ಬಿಟ್ಟಾಗ ಇದೆಲ್ಲ ಸಿಗೋದಿಲ್ಲ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಚಿನ್ನ ಭಿನ್ನವಾದ ಮೋಡಗಳಂತೆ ಉಭಯ ಭ್ರಷ್ಟನಾಗಿ ನಷ್ಟವಾಗಿ ಹೋಗೋದರ ಅರ್ಥ ಏನು ಅಂದ್ರೆ ಏನು? ಅವನು ಛಿದ್ರವಾಗಿ, ಮೋಡಗಳು ಹೇಗೆ ಛಿದ್ರವಾಗ್ಬಿಡುತ್ತೋ ಆ ರೀತಿ ಎರಡೂ ಕಡೆ ಅವನು ನಷ್ಟನಾಗಿ ಹೋಗೋದು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು. ಉತ್ತರ ಏನು ಅಂತಂದ್ರೆ, ಇಲ್ಲಿ ಅರ್ಜುನನ ಅಭಿಪ್ರಾಯ, ಜೀವನ ಇಡೀ ಫಲೇಚ್ಛೆಯ ತ್ಯಾಗವನ್ನ ಮಾಡಿ ಕರ್ಮ ಮಾಡೋದ್ರಿಂದ ಸ್ವರ್ಗಾದಿ ಭೋಗಗಳಾದ್ರೂ ಅವನಿಗೆ ಸಿಗೋದಿಲ್ಲ. ಮತ್ತೆ ಕೊನೆಯ ಸಮಯದಲ್ಲಿ ಭಗವಂತನ ಪ್ರಾಪ್ತಿಯ ಸಾಧನೆಯಿಂದ ಅವನ ಮನಸ್ಸು ವಿಚಲಿತನಾಗೋ ಕಾರಣದಿಂದ ಭಗವತ್ ಪ್ರಾಪ್ತಿನೂ ಆಗೋದಿಲ್ಲ. ಈಗ ಅವನು ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು, ಪುಣ್ಯ ಕೆಲಸಗಳನ್ನ ಮಾಡಿಕೊಂಡು ಅದನ್ನೇನೋ ಮಾಡ್ತಾ ಇರ್ತಾನೆ. ಈಗ ಅದೂ ಸಿಗೋದಿಲ್ಲ. ಇಲ್ಲ, ಅವನಿಗೆ ಎಲ್ಲವನ್ನ ಬಿಟ್ಟು ಅವನು ಭಗವಂತನಿಗೇ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಭಗವಂತನ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡ್ತಾ ಇರ್ತಾನೆ. ಆದರೆ ಮನಸ್ಸು ವಿಚಲಿತವಾಗ್ಬಿಡುತ್ತೆ. ಆ ಕಾರಣದಿಂದ ಭಗವಂತನ ಪ್ರಾಪ್ತಿನೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಹೇಗೆ ಮೋಡದ ಒಂದು ತುಂಡು ಅದರಿಂದ ಬೇರೆಯಾಗಿ ಮತ್ತೆ ಬೇರೆ ಮೋಡದ ಜೊತೆ ಸೇರ್ಕೊಳ್ಳದೆ ಇದ್ರೆ ಅದು ಹಾಗೆಯೇ ನಾಶ ಆಗ್ಬಿಡುತ್ತೋ, ಆ ಸಾಧಕ ಕೂಡ ಸ್ವರ್ಗಾದಿ ಲೋಕಗಳು ಮತ್ತೆ ಪರಮಾತ್ಮನನ್ನ ಎರಡರ ಪ್ರಾಪ್ತಿಯಿಂದನೂ ಕೂಡ ವಂಚಿತನಾಗಿ ನಷ್ಟ ಆಗೋದಿಲ್ಲ ತಾನೇ, ಅಂದ್ರೆ ಅವನ ಅಧೋಗತಿ ಆಗೋದಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಈಗ ನೋಡಿ, ಸ್ವರ್ಗಾದಿ ಲೋಕಗಳ ಇಚ್ಛೆಯನ್ನ ಇಟ್ಕೊಂಡು ಅಥವಾ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಅವನು ಅದನ್ನು ಪಡ್ಕೋಬಹುದಾಗಿತ್ತು. ಈಗ ಅದನ್ನು ಬಿಟ್ಟವನು ಪರಮಾತ್ಮನನ್ನ ಪಡ್ಕೋಬೇಕು ಅಂತ ಸಾಧನೆ ಮಾಡ್ತಾ ಹೋಗ್ತಾ ಇರ್ತಾನೆ. ಈಗ ಮನಸ್ಸು ಚಂಚಲ ಆಯಿತು, ಅದನ್ನು ಬಿಟ್ಟ, ಈಗ ಎರಡೂ ಬಿಟ್ಬಿಟ್ಟಿದ್ದಾನೆ.
ಅವನಿಗೆ ಇವಾಗ ಇದೂ ಇಲ್ಲ ಅದೂ ಇಲ್ಲ ಅಂದಂಗೆ ಆಗ್ಬಿಡುತ್ತಾ ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದವನು. ಈಗ ಭಗವಂತನ ಪ್ರಾಪ್ತಿಗೋಸ್ಕರ ಸಾಧನೆ ಮಾಡ್ತಾ ಇರ್ತೀವಿ, ಅಕಸ್ಮಾತ್ ಆಗಿ ನಮ್ಮ ಮನಸ್ಸು ಅಂತ್ಯಕಾಲದಲ್ಲಿ ಚಂಚಲವಾಗೋಯ್ತು ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ಇತ್ಲ ಕಡೆಗೆ ಭಗವಂತನೂ ಇಲ್ಲ, ಈ ಕಡೆ ಸ್ವರ್ಗಾದಿ ಲೋಕಗಳು ಇಲ್ಲ, ಈ ರೀತಿ ಏನಾದರೂ ಆಗ್ಬಿಡುತ್ತಾ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.